ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ವ್ಲಾಗ್ಗೆ ಸ್ವಾಗತ. ನಾನು ಇವತ್ತೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ತಗೊಂಡು ಬಂದಿದ್ದೇನೆ. ನನ್ನ ತಲೆ ಕೂದಲು ತುಂಬ ಉದ್ದ ಇದೆ. ಅದನ್ನು ನಿಮಗೂ ಬೇಕಲ್ವಾ ಈ ಥರ ತಲೆ ಕೂದಲು? ಅದು ಹೇಗೆ ಬಂತು ಅಂತ ನಾನು ನಿಮಗೆ ಇವತ್ತು ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವ ಗಿಡದಿಂದ ನನಗೆ ಈ ಥರ ತಲೆ ಕೂದಲು ಉದ್ದ ಬರೋಕ್ಕೆ ಕಾರಣ, ಮತ್ತು ನಾನು ಯಾವ ಸೋಪನ್ನು ಯೂಸ್ ಮಾಡ್ತಾ ಇದ್ದೇನೆ ಅದೆಲ್ಲನ ಡೀಟೇಲಾಗಿ ಹೇಳ್ತೀನಿ. ನನ್ನ ಫ್ರೆಂಡ್ಸ್ಗಳು ಕೇಳ್ತಾಯಿದ್ರು, ನಿಮ್ಮ ತಲೆ ಕೂದಲಿಗೆ ಸೀಕ್ರೆಟ್ ಏನು ಅಂತ. ಇವಾಗ ಹೇಳ್ತಾ ಇದ್ದೀನಿ, ಎಲ್ಲರೂ ಪೂರ್ತಿಯಾಗಿ ಕೇಳಿ. ನೆಕ್ಸ್ಟ್ ನನ್ನ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿದ್ದ ಬೆಲ್ಲೈಕನನ್ನು ಒತ್ತಿ, ಆಲಂತ ಒತ್ತಿ, ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಓಕೆನಾ? ನಾನೊಂದು ಗಿಡದ ಹತ್ರ ಕರ್ಕೊಂಡು ಹೋಗ್ತೀನಿ, ಆ ಗಿಡನ ತೋರಿಸ್ತೀನಿ ಯಾವ ಗಿಡ ಅಂತ. ಓಕೆನಾ? ನೋಡುವ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ, ಕಾಣ್ತಾ ಇದೆಯಲ್ವಾ? ಇದು ನಮ್ಮ ಬೇಲಿ ಸೈಡಲ್ಲಿ ಜಾಸ್ತಿಯಾಗಿ ಇರುತ್ತೆ, ಹಳ್ಳಿಯಲ್ಲಿ ಜಾಸ್ತಿಯಾಗಿ ಇರುತ್ತೆ. ನೋಡಿ ಈ ಥರ ಎಲೆ ನೋಡಿ, ಸರಿಯಾಗಿ ನೋಡಿ, ಈ ಥರ ಇದೆ ಎಲೆ. ಇದರಲ್ಲಿ ವೈಟ್ ಹೂ ಆಗುತ್ತೆ. ಈ ಹೂ ಎಲ್ಲಿಗೆ ಹೋಯಿತು ಅಂತ ಗೊತ್ತಿಲ್ಲ. ಹೂ ಇತ್ತು ನಿನ್ನೆ. ಓಕೆನಾ? ಇದರ ಹೆಸರು ನಾವು ಈ ಕಡೆ ಸೇರುಡು ಸೊಪ್ಪು ಅಂತ ಹೇಳ್ತಾರೆ, ಹಳ್ಳಿಯಲ್ಲಿ ಇದ್ದವರಿಗೆ ಗೊತ್ತಾಗುತ್ತೆ. ಇದರ ರಸನ ತಲೆಗೆ ಹಾಕಬೇಕಾಯ್ತಾ? ಇದರ ರಸನ ಒಂದು ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ರಸ ಬರುತ್ತೆ, ಕೈಯಲ್ಲಿ ಚಿಕ್ಕಿದ್ರೆ ರಸ ಬರುತ್ತೆ. ಆ ರಸನ ನಾವು ತಲೆಗೆ ಹಾಕಬೇಕು. ತಲೆಗೆ ಯಾವಾಗ ಹಾಕಬೇಕಂದ್ರೆ, ತಲೆ ಕೂದಲು ತೊಳೆಯುವ 1 ಗಂಟೆ ಮುಂಚೆ ಚೆನ್ನಾಗಿ ಲೇಪನ ಮಾಡಿ ಅದು ಸರಿಯಾಗಿ ಕೂದಲಿಗೆ ಎಳ್ಕೊಳ್ಬೇಕು. ಹಾಗೆ ಮಾಡಿದರೆ ಅದು ಎಳೀತದೆ, ಕೂದಲಿನ ಬೇರು ಎಲ್ಲ ಚೆನ್ನಾಗಿ ಸದೃಢವಾಗಿ ಬೆಳೀತದೆ. ಇದು ನಮ್ಮ ಹಿರಿಯರು ಹೇಳಿಕೊಟ್ಟ ಮದ್ದು. ಆಮೇಲೆ 1 ಗಂಟೆ ನಂತರ ತೊಳಿಬೇಕು. ನೆಕ್ಸ್ಟ್ ನಾನು ಯಾವ ಸೋಪು ಯೂಸ್ ಮಾಡ್ತೇನೆ ಅಂದರೆ, ಯಾವ ಸೋಪು ಅಲ್ಲ, ಬಟ್ಟೆ ಒಗೆಯೋ ಸೋಪು ಗೊತ್ತಾ? ಕಬಿನಿ ಸೋಪು ಅಂತ. ಅದು ಆರೆಂಜ್ ಕಲರಲ್ಲಿ ಬರುತ್ತೆ, ಬಾರ್ ಸೋಪು, ಕಟ್ ಮಾಡುವ ಸೋಪು. ಅದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಅದರಿಂದ ನನಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. ನೆಕ್ಸ್ಟ್ ನಾನು ಎಳ್ಳೆಣ್ಣೆನೇ ಯೂಸ್ ಮಾಡ್ತೀನಿ ತಲೆ ಕೂದಲಿಗೆ. ಎಳ್ಳೆಣ್ಣೆ ಯೂಸ್ ಮಾಡ್ತೀನಿ. ನನಗೆ ಆದ ಕಾರಣ ತಲೆಯಿಂದ ಒಂದು ಕೂದಲು ಕೂಡ ಹೋಗಲ್ಲ. ಕೂದಲು ಉದುರುವ ಸಮಸ್ಯೆನೂ ಇಲ್ಲ, ಡ್ಯಾಂಡ್ರಫ್ ಸಮಸ್ಯೆ ಇಲ್ಲ, ಏನೂ ಇಲ್ಲ. ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ. ಇಷ್ಟು ನಾನು ಯೂಸ್ ಮಾಡುವ ವಸ್ತುಗಳು. ನೀವು ಕೂಡ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ, ಓಕೆನಾ? ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ಥರ ಕೂದಲು ಉದ್ದ ಬರೋದಕ್ಕೆ ನಾನು ಯಾವುದು ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಇದೇ ಥರ ನಿಮ್ಮ ಕೂದಲು ಉದ್ದ ದಪ್ಪಗೆ ಜಡೆಲ್ಲ ಇರಬೇಕು ಅಂತ ಆಸೆ ಇದ್ದರೆ ನಾನು ಹೇಳಿದ ರೀತಿಯಲ್ಲಿ ಫಾಲೋ ಮಾಡಿ. ಇಲ್ಲದಿದ್ದರೆ ನಮ್ಮೂರಿಗೆ ಬಂದು ಈ ಗಿಡ ಇಲ್ಲಿ ಕಾಣ್ತಾ ಇದೆಯಲ್ಲ, ಆ ಗಿಡನ ತಗೊಂಡು ಹೋಗಿ ನಟ್ಟು ಬೆಳೆಸಿ ಆಗುತ್ತೆ ಖಂಡಿತವಾಗಿಯೂ. ಸೋಪು ಎಲ್ಲ ಕಡೆಯೂ ಸಿಗುತ್ತೆ, ಓಕೆನಾ? 100% ನಿಮ್ಮ ಕೂದಲು ಉದುರುವುದು, ಡ್ಯಾಂಡ್ರಫ್ ಸಮಸ್ಯೆ. ನೆಕ್ಸ್ಟ್ ಎಳ್ಳೆಣ್ಣೆ ಹಾಕಿದರೆ ತಲೆ ಕೂದಲು ಯಾವತ್ತೂ ಕಪ್ಪಾಗಿರುತ್ತೆ. ನಿಮಗೆ ಹೇರ್ ಡೈ ಹಾಕಬೇಕು ಅಂತ ಅವಶ್ಯಕತೆಯೇ ಇಲ್ಲ. ನಮ್ಮ ಅಪ್ಪ ಹಂಗೆ ಹೇಳ್ಕೊಟ್ಟಿದ್ದು. ಮತ್ತು ಕಣ್ಣಲ್ಲಿ ಒಂಥರ ಬರುತ್ತೆ ಅಲ್ಲ, ಕಣ್ಣಿನ ವೈಟ್ ಕಲರ್ ನೀರು, ಅದು ಕೂಡ ಹೋಗುತ್ತೆ. ಖಂಡಿತವಾಗಿಯೂ ಸಕ್ಸಸ್ ಆಗ್ತದೆ. ಇದೆಲ್ಲ ನಮ್ಮದು ಸಿಂಪಲ್ ಟಿಪ್ಸ್ಗಳು. ನೀವು ಕೂಡ ಫಾಲೋ ಮಾಡಿ, 100% ಯೂಸ್ ಆಗುತ್ತೆ. ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಬೈ ಬಾಯ್.